ಪ್ರಶಾಂತ್, ಅಂತಿಮವಾಗಿ ಸಿದ್ದರಾಮಯ್ಯನವ್ರ ತಪ್ಪು ಅಂತಾಗತ್ತಾ, ಸರಿ ಅಂತಾಗತ್ತಾ, ಅದೆಲ್ಲದಕ್ಕಿಂತ ಮುಖ್ಯ ಪೊಲಿಟಿಕಲ್ ಫಾಲೋಔಟ್ ಏನಾಗುತ್ತೆ ಅನ್ನೋದೇ. ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ, ಅಂದರೆ ಈ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟು ಕೊಡ್ತಾರೆ ಅನ್ನುವ ಸನ್ನಿವೇಶದಲ್ಲಿ ಇದೊಂದು ಸ್ವಲ್ಪ ಸಿದ್ದರಾಮಯ್ಯನವ್ರ ಕೇಸನ್ನು ವೀಕ್ ಮಾಡುವಂಥದ್ದು ಇದು ಮೂಡ. ಅದೇ ನೋಡಿ, ನನಗನ್ಸೋದು ಎರಡು ಸಂಗತಿಗಳು. ಅಂದರೆ ನೀವು ಪ್ಯೂರ್ಲಿ ವೆರಿ ಪಾಲಿಟಿಕ್ಸ್ ತೆಗೆದುಕೊಂಡ್ರೆ, ಒಂದು ನಾಳೆ ಸಿ ಬಿ ಐಗೆ ಏನಾದರೂ ಹೈಪೋಥೆಟಿಕಲಿ ಈ ಪ್ರಕರಣ ಹೋಯ್ತು ಅಂದರೆ ಆಗ ಲೋಕಾಯುಕ್ತ ಎಷ್ಟು ಮಮ್ಮಾಗಿ ತನಿಖೆ ನಡೆಸ್ತಾ ಇತ್ತು, ಸಿ ಬಿ ಐ ಅಷ್ಟೇ ಹೈಪರ್ ಆ್ಯಕ್ಟಿವ್ ಆಗಿ ತನಿಖೆ ನಡೆಸುತ್ತೆ. ಇದು ಗೊತ್ತಾಗ್ಲಿಕ್ಕೆ ಏನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಸಿ ಬಿ ಐ ಹೇಗೆ ತನಿಖೆ ನಡೆಸುತ್ತೆ ವಿಪಕ್ಷಗಳ ನಾಯಕರ ವಿರುದ್ಧ ಅಂತಕ್ಕಂಥದ್ದು ಗೊತ್ತಿರುವ ಪ್ರಶ್ನೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನು, ಅವರು ಈ ನೋಡಿ, ಸಿದ್ದರಾಮಯ್ಯನವ್ರದ್ದು ಒಂದು ಸ್ಪಷ್ಟತೆ ನನಗನ್ಸುತ್ತೆ, ಅವರ ಒಟ್ಟಾರೆ ಬಾಡಿ ಲ್ಯಾಂಗ್ವೇಜು ಮಾತುಗಳನ್ನು ಗಮನಿಸಿದಾಗ, ಅವರು ಹೈಕಮಾಂಡ್ ಹೇಳಿದರೆ ಆಯ್ತಪ್ಪ ನಾನು ಕೆಳಗಿಳಿತೀನಿ ಅಂತ ಕೂಡ ಹೇಳಿಯಾರು. ಆದರೆ ಮೂಡ ಕಳಂಕ ಹೊತ್ಕೊಂಡು ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಒಟ್ಟಾರೆ ಅವರು ಪಾಲಿಟಿಕ್ಸನ್ನು ಗಮನಿಸಿದಾಗ ಅದು ಯಾರೇ ಇರಲಿ, ಯಡಿಯೂರಪ್ಪನವ್ರದ್ದು ಕೂಡ ಅದೇ ಇತ್ತು, ಸಿದ್ದರಾಮಯ್ಯನವ್ರದ್ದು ಕೂಡ ಇರೋದು. ಯಾವುದೇ ಒಬ್ಬ ಜನನಾಯಕ ರಾಜಕೀಯದಲ್ಲಿ ಇಲ್ಲದ ಕಾಲದಲ್ಲೂ ಜನ ತನ್ನ ಏನಂತ ನೆನಪಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ. ನೀವು ಒಂದು ರೀತಿ ಕಳಂಕ ಹೊತ್ಕೊಂಡು ರಾಜಕಾರಣದಿಂದ ಆಚೆಗೆ ಹೋದರೆ ನಿಮ್ದೊಂದು ರೀತಿ ಹಿಂದಿನ ರಾಜಕಾರಣದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಯಾರೂ ನೆನಪಿಸ್ಕೊಳ್ಳಲ್ಲ ಅಂತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಪರಿಸ್ಥಿತಿಯಲ್ಲಿ ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಈಗಲೇ ಹೈಪರ್ ಆ್ಯಕ್ಟಿವ್ ಮೋಡಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ನಾವು ಅಧಿಕಾರವನ್ನು ಬಿಟ್ಕೊಡಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ 28ರೊಳಗಡೆ ಏನು ಸಿಕ್ಕರೆ ಸಿಗುತ್ತೆ, ಆಮೇಲೆ ಮುಂದೆ ಯಾರು ನೋಡ್ಯಾರು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ದಿದೆ. ಹಾಗಿರುವ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಸಿ ಬಿ ಐಗೆ ಹೋಗಲಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್, ಅದರಲ್ಲೇನು ಒಂದು ವೇಳೆ ಹೈಕೋರ್ಟ್ ಸಿ ಬಿ ಐ ಕೊಡಲಿಲ್ಲ ಅಂತ ಅಂದ್ಕೊಳ್ಳೋಣ, ಆಗ ಏನು ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಏನೋ ಒಂದು ರೀತಿಯ ಸಂಚಕಾರ ಬರುತ್ತೆ ಅಂತಕ್ಕಂಥ ಬರಲ್ಲ. ತಮ್ಮ ಪಕ್ಷದ ಸವಾಲುಗಳನ್ನು ಎದುರಿಸ್ಕೊಂಡ್ರೆ ಸಾಕು. ಆದರೆ ಸಿ ಬಿ ಐಗೆ ಏನಾದರೂ ಒಂದು ವೇಳೆ ಈ ಪ್ರಕರಣವನ್ನು ಕೊಟ್ಟರೆ ಅದು ಬ್ಯಾಕ್ ಟು ಬ್ಯಾಕಲ್ಲಿ ಇಡಿನೂ ಬರುತ್ತೆ. ನಾವು ದಿಲ್ಲಿಯಲ್ಲೂ ಕೂಡ ನೋಡಿದ್ದೀವಿ, ಸಿ ಬಿ ಐ ರಿಪೋರ್ಟ್ನ ಆಧಾರದ ಮೇಲೆ ಇಡಿ ಅರವಿಂದ್ ಕೇಜ್ರಿವಾಲ್ರನ್ನು ಬಂಧಿಸ್ತು. ಹಾಗಿರುವಾಗ ಸಿ ಬಿ ಐನ ತನಿಖೆ ಕೊಡ್ತಾರಾ ಅಥವಾ ಕೊಡಲ್ವಾ ಅಂತಕ್ಕಂಥದ್ದು ಕರ್ನಾಟಕದ ಪಾಲಿಟಿಕ್ಸ್ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರತಕ್ಕಂಥದ್ದು ಜಸ್ಟಿಸ್ ನಾಗಪ್ರಸನ್ನ ಏಕಸದಸ್ಯ ಪೀಠ ಕೊಡುವ ತೀರ್ಪಿಗೆ. ಅದೊಂದೇ ಕಾರಣಕ್ಕೆ ನಾಗರಾಜ್ ಯಾದವ್ ಸಿ ಬಿ ಐ ತನಿಖೆಯಿಂದ ಶತಾಯಗತಾಯ ತಪ್ಪಿಸ್ಕೋಬೇಕು ಅನ್ನೋ ಪ್ರಯತ್ನ. ಆ ಕಾರಣಕ್ಕೆ ನಾ ತಪ್ಪು ಅಂತ ಹೇಳ್ತೀನಿ. ನೋಡಿ ಸರ್, ನಿಮ್ಮ ವ್ಯಾಖ್ಯಾನ ಒಪ್ತೀನಿ. ಯಾಕಂದರೆ ಪತ್ರಕರ್ತರಾಗಿ ನೀವು ಪ್ರಶ್ನೆ ಆ ರೀತಿಯೇ ಕೇಳಬೇಕು. ನಾನೊಂದು ಮಾತ್ರ ಹೇಳ್ತೀನಿ, ನಮ್ಗೆ ಎಷ್ಟು ಅಚಲವಾದ ನಂಬಿಕೆ ಇರತಕ್ಕಂಥ ನ್ಯಾಯಾಲಯಗಳಲ್ಲಿ ಮತ್ತು ಸತ್ಯಾಂಶದಲ್ಲಿ ಅಂತಂದರೆ ಸತ್ಯ ಒಂದೇ ಗೆಲ್ಲೋದನ್ನು ಮಾತು ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಅದು ಪಿ ಎನ್ ದೇಸಾಯಿ ವಿಚಾರದಲ್ಲಿರ್ಬೋದು ಅಥವಾ ಜನಪ್ರತಿನಿಧಿ ನ್ಯಾಯಾಲಯ ವಿಚಾರಗಳಿರ್ಬೋದು, ಯಾವುದೇ ತನಿಖಾಧಿಗೆ ವಿಚಾರಗಳಿರ್ಬೋದು, ಅವರು ಸತ್ಯವನ್ನು ಹೊರ ಬರಲಿ ಅಂತಲೇ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಕ್ಕಂಥ ವಿಚಾರದಿಂದ ನಾವು ತಾಳ್ಮೆಯಿಂದ ಕಾಯಬೇಕು ಅಂತ ಮನವಿನ ನಿಮ್ಮ ಚಾನೆಲ್ ಮೂಲಕ ಕೇಳ್ತಾ ಇರ್ತಕ್ಕಂಥದ್ದು. ಎಲ್ಲದರಲ್ಲೂ ರಾಜಕೀಯ ಬೆರೆಸ್ತಕ್ಕಂಥದ್ದು ಬಿಡಬೇಕಾಗುತ್ತೆ. ಜನರು ಕೂಡ ಬಹಳ ಬುದ್ಧಿವಂತರಾಗಿದ್ದಾರೆ ಈ ಕಾಲದಲ್ಲಿ. ಲೆಟ್ ಅಸ್ ವೇಟ್ ಫಾರ್ ವರ್ಡಿಕ್ಟ್ ಆಫ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅತ್ಯಂತ ಗೌರವದ ನ್ಯಾಯಾಲಯಗಳಿಗೆ ಮತ್ತು ತನಿಖಾಧಿಕಾರಿಗಳಿಗೆ ಗೌರವ ಕೊಡ್ತಕ್ಕಂಥ ರಾಜಕೀಯ ಪಕ್ಷಗಳಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಮಾತ್ರ ಬಿಡಬೇಕಾಗ್ತದೆ, ರಾಜೀನಾಮೆ ಕೊಡು. ರಾಜೀನಾಮೆ ಯಾಕೆ? ಸಿದ್ದರಾಮಯ್ಯನ ಕಂಡ್ರೆ ಅಷ್ಟೊಂದು ಹೆದರಿಕೆ ಯಾಕೆ ಬಿ ಜೆ ಪಿಯವರಿಗೆ ಮತ್ತು ದಳದವರಿಗೆ? ಲೆಟ್ ಅಸ್ ವೇಟ್ ಫಾರ್ ಸಮ್ ಟೈಮ್. ನೋ, ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕ ಕೆಲಸಗಳಲ್ಲಿ ಆಗಿರ್ತಕ್ಕಂಥ ಅವ್ರ ಅಧಿಕಾರಕ್ಕೆ 2ನೇ ಸಲ ಬಂದ ನಂತರ ಆಗಿರೋ ಚುನಾವಣೆಯಲ್ಲಿ ಕೂಡ ನಿಮ್ಮ 2 ಮುಖ್ಯಮಂತ್ರಿಗಳ ಮಕ್ಕಳನ್ನೇ ಕೂಡ ಸೋಲಿಸಿ ಹೋಗ್ಬೇಕು ಅಂದರೆ ಯೋಚನೆ ಮಾಡಿ ನೋಡಿ ಯಾವ ಮಟ್ಟಿಗೆ ಸಿದ್ದರಾಮಯ್ಯನ ಆಡಳಿತ ಎಷ್ಟು ಸದೃಢವಾಗಿ ಕೆಲಸ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ ನೋಡಿ. ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಮಾಡಿದ್ರೆ ನಮ್ಮ ಮೇಲೆ ಎಲ್ಲ ಐದು ಗ್ಯಾರಂಟಿಗಳು ಕೊಟ್ಟರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ದಿವಾಳಿ ಮಾಡಿದ್ರು ಅಂತೇಳಿ. ನಾವು ಇವತ್ತು ಕೂಡ ನಂಬರ್ 2 ಇದೆ GSTಯಲ್ಲಿ, ಕಲೆಕ್ಷನಲ್ಲಿ. ವಿ ಆರ್ ಡೂಯಿಂಗ್ ವೆರಿ ವೆಲ್. GDP ಗ್ರೋತ್ 10% ಜಾಸ್ತಿ ಇದೆ. ಕರ್ನಾಟಕ ಸ್ಟೇಟ್ ಇಸ್ GDP ನಮ್ಮಲ್ಲಿ ಇರ್ತಕ್ಕಂಥ 10 ಸೆಕೆಂಡ್ಸ್ ಕೂಡ ಎಷ್ಟು ಸಾಕು. ನಾನು ಕೇಳ್ತಾ ಇರ್ತಕ್ಕಂಥ ಏನಂದರೆ, ಒಂದು ಸುವರ್ಣ ಟಿವಿಯಲ್ಲಿ ಒಂದು ಪ್ರತಿಷ್ಠಿತ ಚಾನೆಲ್ ಮಾತಾಡುವಾಗ ನ್ಯಾಯಾಲಯಗಳಿಗೆ ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ. CBI ಇರಲಿ ಅಥವಾ ಲೋಕಾಯುಕ್ತವ್ರು ಯಾರಿರಲಿ, ಆ ರಿಪೋರ್ಟ್ಗಳು ಸರಿಯೋ ಇಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯಗಳಿದೆ, ನ್ಯಾಯಾಲಯಗಳು ಮಾಡಲಿ ಅನ್ನೋ ಮಾತು ಹೇಳ್ತೀನಿ. ಆದರೆ ಸಿದ್ದರಾಮಯ್ಯ ಅವ್ರ ವಿಚಾರದಲ್ಲಿ ಬಂದಾಗ ಸಿದ್ದರಾಮಯ್ಯ ಹೇಳ್ತಾ ಇದ್ದು ಸತ್ಯ ಹೊರಗಡೆ ಬರಲಿ ಅನ್ನೋ ವಿಚಾರದ 2 ಮಾತು ಇಲ್ವೇ ಇಲ್ಲ. ಲೆಟ್ ಎವ್ರಿಬಡಿ ಯೂಸ್ ದರ್ ಲೀಗಲ್ ಆಪ್ಷನ್ಸ್. ನ್ಯಾಯಮಯವರು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಹೋಗ್ತಾ ಇರ್ತಾರೆ, ಹೋಗ್ಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದೇ ರೀತಿ ನಮಗೂ ಆಪ್ಷನ್ಗಳಿರೋದ್ರಿಂದ ನಾವು ಗೌರವ ಕೊಡಬೇಕು. ಆ ಕರ್ನಾಟಕ ರಾಜ್ಯ ಪೊಲೀಸ್ ಅವ್ರನ್ನ ಅಗೌರವ ಮಾಡ್ತಕ್ಕಂಥದ್ದು, ಅವ್ರನ್ನ ಡಿಮಾರಲೈಸ್ ಮಾಡ್ತಕ್ಕಂಥದ್ದು, ಲೋಕಾಯುಕ್ತದ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಂದ್ ಮಾಡಬೇಕಾಗ್ತದೆ. ಡಿಮಾರಲೈಸ್ ಮಾಡ್ದಂಗ
100%. ಅರೆ CBI ಕೇಂದ್ರ ಸರ್ಕಾರದ ಏನು ಗೊಂಬೆ ಹಂಗೆ ಆಡುತ್ತೆ ಅಂದ್ರೆ ನೀವು CBI ಅಧಿಕಾರಿಗಳನ್ನ ಡಿಮಾರಲೈಸ್ ಅರೆ ಮಾಡ್ತಾರೆ. ನಾನು ಹೇಳಿದ್ದಲ್ಲ, ಅದು ನಾವು UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ದೇವೇಗೌಡರು ಏನ್ ಹೇಳಿದ್ರು CBI ಬಗ್ಗೆ ವ್ಯಾಖ್ಯಾನ ಮಾಡಿ ನೋಡ್ಲಿಕ್ಕೆ ಕೇಳಿ. ಅವಾಗಿರ್ತಕ್ಕಂಥ ನಾಯಕರುಗಳು ಏನ್ ಹೇಳಿದ್ರು, ಮೋದಿ ಅವರು ಏನ್ ಹೇಳಿದ್ರು, ಅದ್ವಾನಿ ಅವರು ಏನ್ ಹೇಳಿದ್ರು CBI ಬಗ್ಗೆ. ಡಿಮಾರಲೈಸ್ ಮಾಡ್ದಂಗಲ್ಲ ಅದು, ಡಿಮಾರಲೈಸ್ ಮಾಡ್ದಂಗಲ್ಲ ಅದು. ನೀವು ನಂಬಿಕೆ ಲೋಕಾಯುಕ್ತ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರೆ ಲೋಕಾಯುಕ್ತ ಡಿಮಾರಲೈಸ್ ಮಾಡ್ದಂಗಲ್ಲ ಅದು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇವ್ರು ರಾಜಕೀಯ ಅವರು ಮುಖ್ಯಮಂತ್ರಿಗಳು ಹೇಳ್ದಂಗೆ ತನಿಖೆ ಮಾಡ್ತಾರೆ. ಲೋಕಾಯುಕ್ತದ ಮೇಲೆ ಅವ್ರು ಮಾಡ್ತಾ ಇರೋ ಆರೋಪ CBI ಮೇಲೆ ED ಮೇಲೆ ನೀವು ಮಾಡ್ತಾ ಇದ್ದೀರಿ ಅಷ್ಟೇ. ಎಸ್ ದೇವರಾಜ್ ಸರ್, ಈಗ ಏನಾಗಿದೆ, ಶ್ರೀಯುತ ಯಾದವ್ ಅವರು ಹೇಳಿದಾಗೆ ಖಂಡಿತವಾಗಿಯೂ GST ನ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ತಲಾ ಆದಾಯಕ್ಕೆ ಕಂಪೇರ್ ಮಾಡೋಗಿಲ್ಲ. ಆ ತಲಾ ಆದಾಯ ಕಂಪೇರ್ ಮಾಡೋದು ಗೊತ್ತಾಗುತ್ತೆ ಸರ್. ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಮುಂದಕ್ಕೆ ಬರ್ತೇನೆ. ಈಗ ಒಟ್ಟು ನಮ್ಮಲ್ಲಿ 15ರಿಂದ 18 ಇವತ್ತಿನ ದಿವಸ ವಿವಿಧ ಜನಾಂಗಗಳ ಅಭಿವೃದ್ಧಿ ನಿಗಮಗಳಿವೆ. ಆ ನಿಗಮಕ್ಕೆ ಹಂಚಿಕೆ ಆಗಿರ್ತಕ್ಕಂತಹ 600-700 ಕೋಟಿ ಹಣದಲ್ಲಿ ಕೇವಲ 30 ಕೋಟಿ ಹಣ ಕೊಟ್ಟವರೇ ಈ ಜನವರಿ ಮುಗಿತಾ ಬಂತು. ಲಾಸ್ಟ್ ಮಿನಿಟ್ ಔಟ್ ಆಫ್ ಸಿಲೆಬಸ್ ಸರಿ ಸರ್, ಆಯ್ತು ಸರ್. ಅಲ್ಲಲ್ಲ, ಇವರ ಆರೋಗ್ಯದ ಖಜಾನೆ ಆರೋಗ್ಯ ಇಲ್ಲ ಸರ್. ನಾನು ಒಂದು ನಿಮಿಷ ಸರ್. ಈಗ ಇವ್ರು ಹೇಳ್ತೀರಲ್ಲ ಸರ್, ಈಗ ಏನಾಗ್ತಿದೆ, ಕ್ರಿಮಿನಲ್ ಕೇಸಲ್ಲಿ ಎವಿಡೆನ್ಸ್ ಬೇರೆ, ಸಿವಿಲ್ ಕೇಸಲ್ಲಿ ಎವಿಡೆನ್ಸ್ ಬೇರೆ. ಇದು ಕಾಮನ್ ಸೆನ್ಸ್ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ. ಇಲ್ಲಿ ದಾಖಲೆಗಳು ಮಾತಾಡ್ತವೆ, ವ್ಯಕ್ತಿಯೆಲ್ಲ ಮಾತಾಡ್ತಿರೋದು ದಾಖಲೆಗಳು ಮಾತಾಡ್ತವೆ ಸರ್. ಇವತ್ತು ED ಅವ್ರಿಗೆ ಗೊತ್ತಿರ್ತಕ್ಕಂಥ 50 ರೇಷನ್ ಆಗಿರ್ತಕ್ಕಂಥ ಅನ್ಯಾಯಗಳು ಇವತ್ತಿನ ದಿವಸ ಲೋಕಾಯುಕ್ತಕ್ಕೆ ಯಾಕೆ ಗೊತ್ತಾಗಲಿಲ್ಲ? ಕಂಪ್ಲೀಟ್ ಮಾಡ್ತೀನಿ ಅಬ್ಜೆಕ್ಟ್ ಮಾಡೋದಿಲ್ಲ ಸರ್. ಅದಷ್ಟೇ ಅಲ್ಲ ಬೇಕಾಗಿರೋದನ್ನ ಬರ್ಸ್ಕೊಂಡು ಜನಗಳ ಮುಂದೆ ತಪ್ಪು ಹಿಡಿಯೋಕ್ಕೋಸ್ಕರ ಅಲ್ಲ ಸರ್. ಇವತ್ತಿನ ದಿವಸ ದೇಸಾಯಿ ಆಗುದವರು ಇವತ್ತು ED ಅವರು ಯಾರ್ಯಾರು ಕರೆದು ತನಿಖೆ ಮಾಡಿದವರು ಒಬ್ಬರನ್ನ ಕರೆದು ತನಿಖೆ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಅಲ್ಲಿಗೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಒಂದು ರೀತಿ ಪೌರತ್ವ ಕೆಲಸ ಸರ್ ಇದು. ಮುಖ್ಯಮಂತ್ರಿಗಳು 10 seconds. ನಾಗರಾಜ್ ಯಾದವ್ ಅವರು ಅವಾಗಿಂದ ಮಾತಾಡಿದ್ರೆ ನಿಮಗೆ ನ್ಯಾಯಾಲಯದ ನಂಬಿಕೆ ಅಲ್ವಾ ಅಂತ ಕಥೆಗಳು ಹೇಳ್ತಾ ಇದ್ದಾರೆ. ಈ ಜಡ್ಜ್ಮೆಂಟ್ ಬಂದಾಗ ನಾಗಪ್ರಸನ್ನ ಅವ್ರದ್ದು ಜಮೀರ್ ಅಹಮದ್ ಖಾನ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿ ನ್ಯಾಯಾಲಯಕ್ಕೆ ಅವಮಾನ ಮಾಡಿದವರು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.